ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಇವತ್ತು ಕುರ್ಚಿ ಕಾಳಗ ಒಂದ್ ಕಡೆ ನಡೆದಿದೆ, ಮತ್ತೊಂದ್ ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತಕ್ಕಂಥ ಹೆಸರಲ್ಲಿ ಸದ್ಯ ತೆರೆ ಎಳೆದಿದ್ದೇವೆ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಹಿಂದೆ ಮಠಾಧೀಶರು ಸೇರಿದಂತೆ ಬೇರೆ ಬೇರೆ ಬೆಂಬಲಿಗರು ಕೂಡ ಒಂದು ನಮ್ಮವರೇ ಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ವಿಜಯನಗರ ಜಿಲ್ಲೆಯ ಹಾಲುಮತ ಸಮಾಜದ ಬಂಧುಗಳು ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು. ಕಳೆದ 2023 ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯವನವರ ವರ್ಚಸ್ಸು ಮತ್ತು ಸಿದ್ದರಾಮಯ್ಯವನವರ ಮುಖ ನೋಡಿ ಸಾಕಷ್ಟು ಜನ ವೋಟ್ ಹಾಕಿದ್ದಾರೆ. ಎಲ್ಲಾ ಸಮುದಾಯದಗಳು, ಕೇವಲ ಹಾಲುಮತ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯಗಳು ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಅವರ ಮುಖ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣ ಅಂತಕ್ಕಂತಹ ಅಭಿಪ್ರಾಯಗಳನ್ನ ವಿಜಯನಗರ ಜಿಲ್ಲೆಯ ಹಾಲುಮತದ ಸಮುದಾಯದವರು ಹೇಳ್ತಾ ಇರ್ತಕ್ಕಂಥದ್ದು. ಒಂದಿಷ್ಟು ಜನ ಹಾಲುಮತ ಸಮುದಾಯದ ಮುಖಂಡರಿದ್ದಾರೆ, ಹಿರಿಯರಿದ್ದಾರೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಕೂಡ ಇಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನ ಪಡ್ತೇನೆ. ಸರ್, ಒಂದ್ ಕಡೆ ಕುರ್ಚಿ ಕದನದಲ್ಲಿ ನನಗೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾರೆ. ತಮ್ಮದೇ ಸಮುದಾಯದ ವಿಶ್ವನಾಥ್ ಅವರು ಮಠದ ಬಗ್ಗೆ ಮಾತಾಡ್ತಾರೆ. ಏನ್ ಹೇಳಿಕ್ ಬಯಸ್ತೀರಿ ಸರ್? ಸರ್, ಇವತ್ತು ವಿಶ್ವನಾಥ್ ಅವರು ನಮ್ಮ ಸಮಾಜದ ಹಿರಿಯರು. ಇವತ್ತು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಏನೇ ಅಭಿಪ್ರಾಯಗಳಿದ್ರು ಕೂಡ ಬಹಿರಂಗವಾಗಿ ವಿಶ್ವನಾಥ್ ಅವರು ಸ್ವಾಮೀಜಿಗಳ ಬಗ್ಗೆ ಆಗಿರ್ಬೋದು, ಈ ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ಆಗಿರ್ಬೋದು ಟೀಕೆ ಮಾಡೋದು ಅಪ್ರಸ್ತುತ. ನಾವು ಕೂಡ ಸಮಾಜದಿಂದ ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ವಿಶ್ವನಾಥ್ ಅವರು ಯಾವುದೇ ಒಂದು ಪಕ್ಷದಲ್ಲೂ ಕೂಡ ಅವರು ನಿಯತ್ತಾಗಿಲ್ಲ. ಕಾಂಗ್ರೆಸ್ನಲ್ಲಿದ್ರು, ಬಿಜೆಪಿಗೆ ಹೋದ್ರು, JDS ರಾಜ್ಯಾಧ್ಯಕ್ಷರಾದ್ರು, ಎಲ್ಲಾ ಪಕ್ಷದಲ್ಲೂ ಕೂಡ ಅವರು ಕೂಡ ತಿರುಗಾಡಿ ಬಂದಿದ್ದಾರೆ. ಇವತ್ತು ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಕ್ ನೈತಿಕತೆನೇ ಉಳಿದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ವಿಶ್ವನಾಥ್ ಅವರು ಅವ್ರ ಕೊಡುಗೆ ಏನಿದೆ ಸಮಾಜಕ್ಕೆ? ಇವತ್ತು ಮಠ ನಾವು ಕಟ್ಟಿವಿ ಅನ್ನುವಂತ ವಿಶ್ವನಾಥ್ ಅವ್ರ ಮಾತು ಅಪ್ರಸ್ತುತ. ಯಾಕಂದ್ರೆ ಕಾಗಿನೆಲೆ ಮಹಾಸಂಸ್ಥಾನನ ಹುಟ್ಟಾಕ್ಬೇಕಾದ್ರೆ ಇವತ್ತು ಈ ರಾಜ್ಯವನ್ನ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡು ಪ್ರವಾಸ ಮಾಡಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು. ಕೆಲವೇ ಜಿಲ್ಲೆಗಳು, 1-2-3 ಜಿಲ್ಲೆಗಳಲ್ಲಿ ವಿಶ್ವನಾಥ್ ಅವರು ಜಿಲ್ಲಾ ಪ್ರವಾಸ ಮಾಡಿರ್ಬೋದು. ಆದ್ರೆ ಇವತ್ತು ಎಲ್ಲಾ ಸಮಾಜ ನಾನೇ ಅನ್ನೋದು ಅಪ್ರಸ್ತುತ. ಮುಂದಿನ ದಿನಮಾನಗಳಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ಅಗೌರವವಾಗಿ ಮಾತಾಡಿದ್ದಾದ್ರೆ ನಾವು ಕೂಡ ಸಮಾಜದಿಂದ ಇವತ್ತು ವಿಶ್ವನಾಥ್ ಅವ್ರನ್ನ ಬಹಿಷ್ಕಾರ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಅವರ ಮಾತಾದ್ರೆ ಇನ್ನೊಬ್ರು ಇದ್ದಾರೆ, ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು, ಹಿಂದೆ ಉಡಾ ಅಧ್ಯಕ್ಷರು ಕೂಡ ಆಗಿದ್ರು, ಎಲ್ ಸಿದ್ದನಗೌಡರು ಅಂತೇಳಿ. ಅವ್ರನ್ನ ಮಾತಾಡ್ತೀನಿ. ಸರ್, ಸಿದ್ದರಾಮಯ್ಯ ಅವರು ಇನ್ನೂ 2.5 ವರ್ಷ ಕಂಟಿನ್ಯೂ ಆಗ್ಬೇಕಾ? DCM ಅವರಿಗೆ ಏನ್ ಹೇಳಕ್ ಬಯಸ್ತೀರಿ? ಕಾಂಗ್ರೆಸ್ ಪಕ್ಷದವ್ರು ತಾವು ಹಿರಿಯರಿದ್ದೀರಿ, ತಮ್ಮ ಹೈಕಮಾಂಡ್ಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಹೈಕಮಾಂಡ್ಗೆ ಹೇಳೋದೇನಂದ್ರೆ ಸಿದ್ದರಾಮಯ್ಯನವರಂತ ಕೆಲಸಗಳನ್ನು ಯಾರು ಮಾಡಕ್ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಧುರೀಣರಿದ್ದಾರೆ, ಇಲ್ಲಂತಿಲ್ಲ. ಎಲ್ಲ ಹಿರಿಯ ನಾಯಕರು ಇದ್ದಾರೆ, ಹಿರಿಯರಿದ್ದಾರೆ, ಮುತ್ಸದ್ದಿಗಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರಷ್ಟು ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಕೇಂದ್ರದ ಪಕ್ಷಕ್ಕೂ ಕೂಡ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರೋದು ಸಿದ್ದರಾಮಯ್ಯರೊಬ್ಬರಿಗೆ. ಆಮೇಲೆ ಹಿಂದುಳಿದ ವರ್ಗದ ಒಬ್ಬ ನಾಯಕ. ಆಮೇಲೆ ಇದು ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇವರನ್ನ ಬೇರೆ ಬೇರೆ ರಾಜ್ಯಗಳು ಕೂಡ ಮಾದರಿಯಾಗಿ ತಗೊಂಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿಯನ್ನ ಇನ್ನೂ 2.5 ವರ್ಷ ಮುಂದುವರಿಸಬೇಕು ಅನ್ನುವಂಥ ಮಾತನ್ನ ನಾವು ನಮ್ಮ ಕೇಂದ್ರದ ನಾಯಕರಿಗೆ, ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ, ಸೋನಿಯಾ ಮೇಡಮ್ ಅವರಿಗೆ, ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರಿಗೆ, ಸುರ್ಜಿವಾಲ್ ಅವರಿಗೆ, ವೇಣುಗೋಪಾಲ್ ಅವರಿಗೆ ನಾವು ಮನವಿ ಮಾಡಿಕೊಳ್ತೀವಿ. ನಾವು ಕೂಡ ಮುಂದೆ ಬರತಕ್ಕಂಥ 2.5 ವರ್ಷ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಲಿ. ಅವರು ನಮ್ಮ ಸಮಾಜಕ್ಕೆ ಒಂದೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಪ್ರಶ್ನಾತೀತ ನಾಯಕರು. ಎಲ್ಲ ವರ್ಗದ, ಅಹಿಂದ ವರ್ಗ ಇರ್ಬೋದು, ಬೇರೆ ಬೇರೆ ಜಾತಿ ಇರ್ಬೋದು, ಅವರೆಲ್ಲರನ್ನೂ ಬಾಚಿಕೊಂಡು ತಬ್ಬಿಕೊಂಡು ಹೋಗ್ತಕ್ಕಂಥ ಏಕೈಕ ನಾಯಕ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅದಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಕೂಡ ಇದೆ. ಇದಿಷ್ಟು ವಿಜಯನಗರ ಜಿಲ್ಲೆಯ ಹಾಲುಮತ ಸಮಾಜದ ಮುಖಂಡರ ಮಾತುಗಳು. ನಮಗೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವ್ರನ್ನ ಇನ್ನು 2.5 ವರ್ಷಗಳ ಕಾಲ ಮುಂದುವರಿಸಬೇಕು. 2028ರ ಚುನಾವಣೆ ಕೂಡ ಅವ್ರ ನೇತೃತ್ವದಲ್ಲೇ ಹೋಗ್ಬೇಕು. ಆಗ ಮಾತ್ರ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ರಾಜ್ಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಕಾದ್ ನೋಡ್ಬೇಕಾಗಿದೆ ಹೈಕಮಾಂಡ್ ನ ತೀರ್ಮಾನ ಏನಾಗ್ತದೆ ಅಂತಕ್ಕಂಥದ್ದನ್ನ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಇವತ್ತು ಕುರ್ಚಿ ಕಾಳಗ ಒಂದ್ ಕಡೆ ನಡೆದಿದೆ, ಮತ್ತೊಂದ್ ಕಡೆ
ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತಕ್ಕಂಥ ಹೆಸರಲ್ಲಿ ಸದ್ಯ ತೆರೆ ಎಳೆದಿದ್ದೇವೆ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಹಿಂದೆ ಮಠಾಧೀಶರು ಸೇರಿದಂತೆ ಬೇರೆ ಬೇರೆ ಬೆಂಬಲಿಗರು ಕೂಡ ಒಂದು ನಮ್ಮವರೇ ಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ವಿಜಯನಗರ ಜಿಲ್ಲೆಯ ಹಾಲುಮತ ಸಮಾಜದ ಬಂಧುಗಳು ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು. ಕಳೆದ 2023 ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಹೇಳಿದ್ರೆ ಅದು ಸಿದ್ದರಾಮಯ್ಯವನವರ ವರ್ಚಸ್ಸು ಮತ್ತು ಸಿದ್ದರಾಮಯ್ಯವನವರ ಮುಖ ನೋಡಿ ಸಾಕಷ್ಟು ಜನ ವೋಟ್ ಹಾಕಿದ್ದಾರೆ. ಎಲ್ಲಾ ಸಮುದಾಯದಗಳು, ಕೇವಲ ಹಾಲುಮತ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯಗಳು ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಅವರ ಮುಖ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣ ಅಂತಕ್ಕಂತಹ ಅಭಿಪ್ರಾಯಗಳನ್ನ ವಿಜಯನಗರ ಜಿಲ್ಲೆಯ ಹಾಲುಮತದ ಸಮುದಾಯದವರು ಹೇಳ್ತಾ ಇರ್ತಕ್ಕಂಥದ್ದು. ಒಂದಿಷ್ಟು ಜನ ಹಾಲುಮತ ಸಮುದಾಯದ ಮುಖಂಡರಿದ್ದಾರೆ, ಹಿರಿಯರಿದ್ದಾರೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಕೂಡ ಇಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನ ಪಡ್ತೇನೆ. ಸರ್, ಒಂದು ಕಡೆ ಕುರ್ಚಿ ಕದನದಲ್ಲಿ ನನಗೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾರೆ. ತಮ್ಮದೇ ಸಮುದಾಯದ ವಿಶ್ವನಾಥ್ ಅವರು ಮಠದ ಬಗ್ಗೆ ಮಾತಾಡ್ತಾರೆ. ಏನ್ ಹೇಳಿಕ್ ಬಯಸ್ತೀರಿ ಸರ್? ಸರ್, ಇವತ್ತು ವಿಶ್ವನಾಥ್ ಅವರು ನಮ್ಮ ಸಮಾಜದ ಹಿರಿಯರು. ಇವತ್ತು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಏನೇ ಅಭಿಪ್ರಾಯಗಳಿದ್ರು ಕೂಡ ಬಹಿರಂಗವಾಗಿ ವಿಶ್ವನಾಥ್ ಅವರು ಸ್ವಾಮೀಜಿಗಳ ಬಗ್ಗೆ ಆಗಿರ್ಬೋದು, ಈ ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ಆಗಿರ್ಬೋದು ಟೀಕೆ ಮಾಡೋದು ಅಪ್ರಸ್ತುತ. ನಾವು ಕೂಡ ಸಮಾಜದಿಂದ ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ವಿಶ್ವನಾಥ್ ಅವರು ಯಾವುದೇ ಒಂದು ಪಕ್ಷದಲ್ಲೂ ಕೂಡ ಅವರು ನಿಯತ್ತಾಗಿಲ್ಲ. ಕಾಂಗ್ರೆಸ್ನಲ್ಲಿದ್ರು, ಬಿಜೆಪಿಗೆ ಹೋದ್ರು, JDS ರಾಜ್ಯಾಧ್ಯಕ್ಷರಾದ್ರು, ಎಲ್ಲಾ ಪಕ್ಷದಲ್ಲೂ ಕೂಡ ಅವರು ಕೂಡ ತಿರುಗಾಡಿ ಬಂದಿದ್ದಾರೆ. ಇವತ್ತು ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಕ್ ನೈತಿಕತೆನೇ ಉಳಿದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ವಿಶ್ವನಾಥ್ ಅವರು ಅವ್ರ ಕೊಡುಗೆ ಏನಿದೆ ಸಮಾಜಕ್ಕೆ? ಇವತ್ತು ಮಠ ನಾವು ಕಟ್ಟಿವಿ ಅನ್ನುವಂತ ವಿಶ್ವನಾಥ್ ಅವ್ರ ಮಾತು ಅಪ್ರಸ್ತುತ. ಯಾಕಂದ್ರೆ ಕಾಗಿನೆಲೆ ಮಹಾಸಂಸ್ಥಾನನ ಹುಟ್ಟಾಕ್ಬೇಕಾದ್ರೆ ಇವತ್ತು ಈ ರಾಜ್ಯವನ್ನ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡು ಪ್ರವಾಸ ಮಾಡಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು. ಕೆಲವೇ ಜಿಲ್ಲೆಗಳು, 1-2-3 ಜಿಲ್ಲೆಗಳಲ್ಲಿ ವಿಶ್ವನಾಥ್ ಅವರು ಜಿಲ್ಲಾ ಪ್ರವಾಸ ಮಾಡಿರ್ಬೋದು. ಆದ್ರೆ ಇವತ್ತು ಎಲ್ಲಾ ಸಮಾಜ ನಾನೇ ಅನ್ನೋದು ಅಪ್ರಸ್ತುತ. ಮುಂದಿನ ದಿನಮಾನಗಳಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ಅಗೌರವವಾಗಿ ಮಾತಾಡಿದ್ದಾದ್ರೆ ನಾವು ಕೂಡ ಸಮಾಜದಿಂದ ಇವತ್ತು ವಿಶ್ವನಾಥ್ ಅವ್ರನ್ನ ಬಹಿಷ್ಕಾರ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಅವರ ಮಾತಾದ್ರೆ ಇನ್ನೊಬ್ರು ಇದ್ದಾರೆ, ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು, ಹಿಂದೆ ಉಡಾ ಅಧ್ಯಕ್ಷರು ಕೂಡ ಆಗಿದ್ರು, ಎಲ್ ಸಿದ್ದನಗೌಡರು ಅಂತೇಳಿ. ಅವ್ರನ್ನ ಮಾತಾಡ್ತೀನಿ. ಸರ್, ಸಿದ್ದರಾಮಯ್ಯ ಅವರು ಇನ್ನೂ 2.5 ವರ್ಷ ಕಂಟಿನ್ಯೂ ಆಗ್ಬೇಕಾ? DCM ಅವರಿಗೆ ಏನ್ ಹೇಳಕ್ ಬಯಸ್ತೀರಿ? ಕಾಂಗ್ರೆಸ್ ಪಕ್ಷದವ್ರು ತಾವು ಹಿರಿಯರಿದ್ದೀರಿ, ತಮ್ಮ ಹೈಕಮಾಂಡ್ಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಹೈಕಮಾಂಡ್ಗೆ ಹೇಳೋದೇನಂದ್ರೆ ಸಿದ್ದರಾಮಯ್ಯನವರಂತ ಕೆಲಸಗಳನ್ನು ಯಾರು ಮಾಡಕ್ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಧುರೀಣರಿದ್ದಾರೆ, ಇಲ್ಲಂತಿಲ್ಲ. ಎಲ್ಲ ಹಿರಿಯ ನಾಯಕರಿದ್ದಾರೆ, ಹಿರಿಯರಿದ್ದಾರೆ, ಮುತ್ಸದ್ದಿಗಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರಷ್ಟು ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಕೇಂದ್ರದ ಪಕ್ಷಕ್ಕೂ ಕೂಡ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರೋದು ಸಿದ್ದರಾಮಯ್ಯರೊಬ್ಬರಿಗೆ. ಆಮೇಲೆ ಹಿಂದುಳಿದ ವರ್ಗದ ಒಬ್ಬ ನಾಯಕ. ಆಮೇಲೆ ಇದು ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇವರನ್ನ ಬೇರೆ ಬೇರೆ ರಾಜ್ಯಗಳು ಕೂಡ ಮಾದರಿಯಾಗಿ ತಗೊಂಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿಯನ್ನ ಇನ್ನೂ 2.5 ವರ್ಷ ಮುಂದುವರಿಸಬೇಕು ಅನ್ನುವಂಥ ಮಾತನ್ನ ನಾವು ನಮ್ಮ ಕೇಂದ್ರದ ನಾಯಕರಿಗೆ, ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ, ಸೋನಿಯಾ ಮೇಡಮ್ ಅವರಿಗೆ, ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರಿಗೆ, ಸುರ್ಜಿವಾಲ್ ಅವರಿಗೆ, ವೇಣುಗೋಪಾಲ್ ಅವರಿಗೆ ನಾವು ಮನವಿ ಮಾಡಿಕೊಳ್ತೀವಿ. ನಾವು ಕೂಡ ಮುಂದೆ ಬರತಕ್ಕಂಥ 2.5 ವರ್ಷ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಲಿ. ಅವರು ನಮ್ಮ ಸಮಾಜಕ್ಕೆ ಒಂದೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಪ್ರಶ್ನಾತೀತ ನಾಯಕರು. ಎಲ್ಲ ವರ್ಗದ, ಅಹಿಂದ ವರ್ಗ ಇರ್ಬೋದು, ಬೇರೆ ಬೇರೆ ಜಾತಿ ಇರ್ಬೋದು, ಅವರೆಲ್ಲರನ್ನೂ ಬಾಚಿಕೊಂಡು ತಬ್ಬಿಕೊಂಡು ಹೋಗ್ತಕ್ಕಂಥ ಏಕೈಕ ನಾಯಕ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅದಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಕೂಡ ಇದೆ. ಇದಿಷ್ಟು ವಿಜಯನಗರ ಜಿಲ್ಲೆಯ ಹಾಲುಮತ ಸಮಾಜದ ಮುಖಂಡರ ಮಾತುಗಳು. ನಮಗೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವ್ರನ್ನ ಇನ್ನು 2.5 ವರ್ಷಗಳ ಕಾಲ ಮುಂದುವರಿಸಬೇಕು. 2028ರ ಚುನಾವಣೆ ಕೂಡ ಅವ್ರ ನೇತೃತ್ವದಲ್ಲೇ ಹೋಗ್ಬೇಕು. ಆಗ ಮಾತ್ರ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ರಾಜ್ಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂತಹ ಎಚ್ಚರಿಕೆ ಸಂದೇಶವನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಕಾದ್ ನೋಡ್ಬೇಕಾಗಿದೆ ಹೈಕಮಾಂಡ್ ನ ತೀರ್ಮಾನ ಏನಾಗ್ತದೆ ಅಂತಕ್ಕಂಥದ್ದನ್ನ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.